ಐಂದವಹ ತಿಥಿಭಿಃ ತದ್ವತ್ ಎಂಬುದಾಗಿ ಸೂರ್ಯ ಸಿದ್ಧಾಂತದಲ್ಲಿ 30 ತಿಥಿಗೆ ಒಂದು ಚಾಂದ್ರಮಾನ ರೀತ್ಯ ಒಂದು ಮಾಸ ಆಗತ್ತೆ ಅಂತ ಹೇಳಿದ್ದಾರೆ. ಈ ತಿಥಿ ಅಂದರೆ ಏನು? ಈ ತಿಥಿ ಅಂದರೆ ಇವತ್ತು ಬೇರೆ ಅರ್ಥದಲ್ಲಿ ನಾವು ಪ್ರಯೋಗ ಮಾಡುತ್ತೇವೆ. ಅವ್ರ ತಿಥಿ ಉಂಟ ಇವತ್ತು, ಇವ್ರ ತಿಥಿ ಉಂಟ, ಈ ತರ ಅಲ್ಲ. ತಿಥಿ ಅಂದರೆ ಸೂರ್ಯ ಚಂದ್ರರ ಅಂತರವನ್ನು ನಾವು ತಿಥಿ ಎಂದು ಕರಿತೇವೆ. ಡಿಫರೆನ್ಸ್, ಸೂರ್ಯ ಚಂದ್ರರ ಡಿಫರೆನ್ಸ್ ಅಂತರ 13 ಡಿಗ್ರಿ 20 ಕಲೆ ಆದಾಗ ಪ್ರಾಡ್ಯ ಆಗ್ತದೆ. ಹೀಗೆ 26 ಡಿಗ್ರಿ 40 ಕಲೆ ಆದಾಗ ಬಿದಿಗೆ ಆಗ್ತದೆ. ಹೀಗೆ 180 ಡಿಗ್ರಿ ಸೂರ್ಯಚಂದ್ರರ ಅಂತರ ಬಂದಾಗ ಹುಣ್ಣಿಮೆ ಆಗ್ತದೆ. ಸೂರ್ಯಚಂದ್ರರ ಅಂತರ 0 ಆದಾಗ ಅದು ಅಮಾವಾಸ್ಯೆ ಆಗ್ತದೆ. ಇಂತಹ 30 ತಿಥಿಗಳಿಂದ ಒಂದು ಚಾಂದ್ರ ಮಾಸ ಆಗತ್ತೆ. ಇಂತಹ 12 ಮಾಸಗಳಿಂದ ಒಂದು ಚಾಂದ್ರ ವರ್ಷ ಆಗತ್ತೆ. ಕೆಲವೊಮ್ಮೆ ಚಾಂದ್ರ ಸೌರರಿಗೆ ಸಮಸಮವಾಗಿ ಆ ಎರಡು ಹೋಗಬೇಕಾದ್ರಿಂದ ಆ ಸೌರ ವರ್ಷಕ್ಕೂ ಚಾಂದ್ರ ವರ್ಷಕ್ಕೂ ಆ ಮಧ್ಯದ ಅಂತರ 1 ತಿಂಗಳಾದಾಗ ಒಂದು ಅಧಿಕ ಮಾಸ ಅನ್ನುವಂಥದ್ದನ್ನು ಸೇರಿಸಿ 13 ಮಾಸಕ್ಕೆ ಕೆಲವೊಮ್ಮೆ ಅಧಿಕ ಮಾಸ ಬಂದು 13 ಮಾಸಕ್ಕೆ ಒಂದು ಚಾಂದ್ರ ವರ್ಷ ಆಗುವುದು ಅಂತ ಇರ್ತದೆ.